ಲೋ 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 ಸುನಿಲ, ಒತ್ತ ಇತ್ಕೊಂಡ್ ಬಾರಲು. ಇದ್ಯಾಕಲ್ಲ ಇಷ್ಟೊಂದು ಲೇಟ್ ಮಾಡಿದೆ ಇವತ್ತು. ನೆನ್ನೆ ನನಗೆ ಹೇಳಿದೀನಿ, ಲೋ ದಿನಾಲು ಲೇಟ್ ಆಗೋದ್ರೆ ಮೇಷ್ಟ್ರು ಬೈತಾರ ಕಳ್ಳ, ಬೇಗ ಒಟ್ಟು ಬಾರ್ಲಾ ಅಂತ ಹೇಳಿದೀನಿ. ಆದ್ರೂ ಬರ್ಲೇ ಇಲ್ವದಲ್ಲ ನೀನು. ಬಾರಪ್ಪ ಸ್ವಾಮಿ ಹೋಗಣ ಬಿರ್ನೆ. ತಿರ್ಗಾ ಮೇಷ್ಟ್ರ ಕೈಲಿ ಯಾರು ಬಯಸ್ಕೊಂತಾರೆ, ದಿನಾಲು ಬಯಸ್ಕೋಬೇಕು. ಲೋ ಲೋ ಚಂದು, ಏನ್ ಗೊತ್ತೇನಲ್ಲ, ನಿನ್ನೆ ನನ್ಗೆ ಹುಷಾರಿರಲಿಲ್ಲ ಕಣಲೋ. ಅದಕ್ಕೆ ಸಿಕ್ಕಾಬಟ್ಟೆ ಬೇದಿ ಆಗ್ಬಿಟ್ಟಿತ್ತು. ಅದಕ್ಕೆ ನಮ್ ತಾತ ನಿನ್ನೆ ಸಂಜೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರು ಕಣ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಲ್ಲಿಂದ ಬಂದು ಹೋಮ್ವರ್ಕ್ ಬರೇನಂತ ಕುತ್ಕಣ್ಣ. ಅಷ್ಟಲ್ಲಿ ನಿದ್ದೆ ಬಂದ್ಬಿಡ್ತು ಕಣ. ಊಟ ಮಾಡಿ ಹಂಗೆ ಮಲಗ್ಬಿಟ್ನ. ಇವಾಗ ಎದ್ದು ಇವಾಗ ಬೆಳಿಗ್ಗೆ ಬರ್ದೆ ಕಣ ಹೋಮ್ವರ್ಕ್. ಅದಕ್ಕೆ ಲೇಟ್ ಆಯ್ತು ಅಷ್ಟೇ ನೆನೆ, ಇನ್ನೇನಿಲ್ಲ. ನಡಿ ನಡಿ ಹೋಗೋಣ. ಇವತ್ತೊಂದ್ ದಿವಸ ಅಪರೂಪಕ್ಕೆ ನಾನು ಲೇಟ್ ಮಾಡಿರೋದು ಅಷ್ಟೇ ನೆನೆ. ದಿನಾಲು ನಾನು ನಿನ್ನ ಕಾಯ್ತಿರಲ್ವಾ. ಅಪರೂಪಕ್ಕೆ ಒಂದ್ ದಿವಸ ನಾನು ಲೇಟ್ ಮಾಡಿದ್ದಕ್ಕೆ ಹಿಂಗೆ ಅಂತ ಹೇಳಲ್ಲ ಚಂದು. ನಿನ್ನಂತ ಮೋಸ್ಕರ ಯಾರಿಲ್ಲ ಬಿಡು. ಆಯ್ತು ಹೋಗಪ್ಪ, ಯಾಕೆ ಕಾಯ್ಕೊಂಡಿರ್ಬೇಕಿತ್ತು ನನ್ಗೆ? ಹೋಗ್ಬೇಕಿತ್ತು ನೀನು ಹಂಗಂತವನು. ಆಯ್ತ್ಕೊಂಡ್ ಬಾರದು, ಅದ್ ಯಾಕೆ ಹಿಂಗಾಡ್ತೀಯ? ಲೇಟ್ ಆಗಿತ್ತಂತ ಮೊದ್ಲೇ ಹೇಳ್ತಿದ್ದೀನಿ. ತಿರ್ಗಾ ಅದ್ರಲ್ಲೂ ಇವನ್ ತಿರ್ಗಾನು ಹೆಂಗ್ ಬೇಕಂಗ್ ಮಾತಾಡ್ತಿದ್ದಾನೆ. ಬಾರಪ್ಪ ಸ್ವಾಮಿ ಬಿರ್ನೆ ಹೋಗೋಣ. ಮೇಷ್ಟ್ರ ಕೈಲಿ ಬಯಸ್ಕೊಂಡನ್ ಯಾರು? ಅಪ್ಪ ಸುನಿಲ, ಅಲ್ಲೇ ಸ್ಕೂಲಿಗೆ ಓದ್ತಾ ಇತ್ತಲ್ರು, ಇನ್ನು ಇಲ್ಲೇ ಇದ್ದೀರಾ? ಏನ್ ಮಾಡ್ತಿದ್ದೀರ ಇಷ್ಟೊತ್ತು? ಹೋಗ್ರ ಬಿರ್ನೆ. ಯಾಕೆ ಹೋಗಿಲ್ಲ ಇನ್ನೂ? ಓಡ್ರಿ ಓಡ್ರಿ ಬಿರ್ನೆ ಓಡ್ರಿ. ಏನಿಲ್ಲ ಕಣಜಿ, ನಿನ್ನೆ ಹಾಸ್ಪಿಟ್ಲ್ಗೆ ಹೋಗಿದ್ದೆ ನೋಡು. ಅದಕ್ಕೆ ಹೋಮ್ವರ್ಕ್ ಬರ್ಕೊಂಡಿರಲಿಲ್ಲ ಕಣಜಿ, ಅದಕ್ಕೆ ಲೇಟ್ ಆಯ್ತು ಕಣಜಿ ಅಷ್ಟೇ. ನನಗೆ ಇನ್ನೇನಿಲ್ಲ. ಇವಾಗ ಹೋಗ್ತೀನಿ ಬಿಡು, ಬೈಬೇಡ. ಸರಿ ಕಣಪ್ಪ, ಆಯ್ತು ಹೋಗು. ತಿರ್ಗಾ ಏನಾರು ಒಟ್ಟಿಗಿಟ್ಟೆ ನವ್ತೈತೇನಾ? ಹಂಗೇನಾರು ಆದ್ರೆ ಹೇಳ್ಬೇಕಾದ್ರೆ, ಇವತ್ತೊಂದ್ ದಿವಸ ಬೇಕಾದ್ರೆ ಮೇಷ್ಟ್ರಿಗೆ ಹೇಳ್ಬಿಟ್ಬೇಕಾದ್ರೆ ರಜೆ ಹಾಕಣು ಅಂತೆ. ಹುಷಾರಿಲ್ಲ ಅಂದ್ರೆ ಬೇಕಾದ್ರೆ ಬೇಡ ಕಣಪ್ಪ, ಹೋಗ್ಬೇಡ. ಮತ್ತೆ ಹೋಗ್ಬಿಟ್ಟಲ್ಲಿ ಸ್ಕೂಲಲ್ಲಿ ಅಯ್ಯೋ ಅಂದಿಯ ಮತ್ತೆ ಏನ್ ಹೇಳು? ಇಲ್ಲ ಕಣಜಿ, ನನ್ಗೇನಾದ್ರೂ ಟಾಯ್ಲೆಟ್ ರೂಮ್ ಐತೆ, ಅಲ್ಲೇ ಹೋಗ್ತೀನಿ ಬೇಕಾದ್ರೆ. ಎಕ್ಸಾಮ್ ಟೈಮ್ ಕಣಜಿ, ಎಕ್ಸಾಮ್ ಟೈಮು. ನಾನಂತೂ ರಜೆ ಹಾಕಲ್ಲ ಅಷ್ಟೇ ನನಗೆ. ಸರಿ ಸರಿ ಆಯ್ತು. ತಗೊಂಬ ಇಲ್ಲಿ ಒಂದ್ 10 ರೂಪಾಯಿ. ಒಂದ್ 10 ರೂಪಾಯಿ ಕೊಡಲಿ. ಅಪ್ಪ ಇದ್ಯಾಕಲ್ಲ 10 ರೂಪಾಯಿ? ಹೋಗ್ಲಾ ಸುಮ್ನೆ. ಮೊದ್ಲೇನೇ ಹೊಟ್ಟೆಗೆ ಸರಿ ಇಲ್ಲ ಅಂತ ಹೇಳ್ತೀಯಾ? ತಿರ್ಗಾನು ಅದು ಇದು ಅಂಗಡಿಲಿ ತಿಂದು ಮತ್ತೆ ತಿರ್ಗಾನು ಹೊಟ್ಟೆ ಕೆಡಿಸ್ಕೊಂಡ್ಯಾ? ಹೋಗಪ್ಪ ಸುಮ್ನೆ. 1-2 ದಿವಸ ಹೊಟ್ಟೆ ವಾಸಿ ಆಗ್ಲಿ, ಹೋಗ್ ಹೊಟ್ಟೆ ಸರಿ ಆಗ್ಲಿ, ಆಮೇಲೆ ಬೇಕಾದ್ರೆ ತಿನ್ನುವಂತೆ ಹೋಗಪ್ಪ. ಡಾಕ್ಟರ್ ಹೇಳಿಲ್ವಾ ಏನು ತಿರ್ಬಾರ್ದಂತ? ಅದ್ರಲ್ಲೂ ತಿರ್ಗಾ 10 ರೂಪಾಯಿ ಕೇಳ್ತಿದೀಯಾ? ತಿನ್ನಕ್ಕಲ್ಲ ಕಣಜಿ. ಮತ್ತೆ ಏನಾಯ್ತು ಗೊತ್ತೇನಜಿ, ನಿನ್ನೆ ನಾನು ಚಂದ್ರು ಇಬ್ರಾಳನು ಮಧ್ಯಾಹ್ನ ಟೈಮ್ ಬಿಸಿ ಊಟ ಕೊಡ್ತಾರ ನೋಡು, ಊಟ ಮಾಡ್ತಿದ್ವಾ. ಊಟ ಮಾಡ್ಕೊಂಡು ಹಂಗೆ ನೆನೆ ಒಂದಕ್ಕೆ ಹೋಗಿದ್ವಾ. ಒಂದಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಯಾರೋ ಎತ್ಕೊಂಡ್ಬಿಟ್ಟಿದಾರಲ್ಲ ಜಿ ಪೆನ್ನು, ನನ್ನ ಪೆನ್ಸಿಲ್ವಾ. ಕೊಡಜಿ. ಇಲ್ಲ ಅಂದ್ರೆ ನೋಡು, ಚಂದು ಹತ್ರ ನಿನ್ನ ದಿನಾಲು ಇಸ್ಕೊಂಡ್ ಬರಿಬೇಕು. ಪಾಪ ಅವನು ಎಷ್ಟಂತ ಕೊಡ್ತಾನೆ. ಕೊಡಜಿ, ಒತ್ತಾಯ್ತು ಹೋಗ್ತೀನಿ. ಹೇಳಲೇ ಪಾಪ, ನೋಡಿ ಇವಾಗ್ಲೇ ಹೇಳ್ತಿದೀನಿ, ಹೊಸ ಪೆನ್ನು ಪೆನ್ಸಿಲ್ ಎರಡೂ ನಂಗೆ ತೋರಿಸ್ಬೇಕು ಸಂಜೆ ಬಂದು. ಅದನ್ನ ಬಿಟ್ಟು ಅದು ಇದು ಏನಾರ ತಿನ್ನೋದು ಏನಾರ ಮಾಡಿ ತಿರ್ಗಾ ಹೊಟ್ಟೆ ಕೆಡ್ಸ್ಕೊಂಡ್ ಬಂದ್ರೆ ನೋಡಿ ಏನಿಲ್ಲ ಮತ್ತೆ. ನೋಡು ಇವಾಗ್ಲೇ ಹೇಳ್ತಿದೀನಿ ಮತ್ತೆ. ಲೋ ಸುನಿಲ, ನಿನ್ ದಮ್ಮಯ್ಯ ಕಣಲ್ಲ, ಬಾರಲ್ಲ ಹೋಗೋಣ. ಮೇಷ್ಟ್ರು ಒಯ್ತಾರ ಕಣಲೋ. ನಿನ್ ದಮ್ಮಯ್ಯ ಬಾರಲ್ಲ ಹೋಗೋಣ ಬಿರ್ನೆ. ನಿನ್ನ ಪ್ರೇಯರ್ ಆಗಿ ಅಲ್ಲೇ ಒಂದ್ ಪೀರಿಯಡ್ ಸ್ಟಾರ್ಟ್ ಆಗಿರೋದು ಕಣಲೋ. ಬಾರ ಬಿರ್ನೆ ಹೋಗೋಣ ಬಾರಲ್ಲ. ಸರಿ ಕಣಜಿ, ಆಯ್ತು ನಾನು ಬರನೇನಜಿ, ಹೋಗ್ ಬರ್ತೀನಿ ಬಿಡು. ಏನಂದ್ರೆ ಮೊನ್ನೆ ಒಂಚೂರು ನಮ್ಮ ಅಜ್ಜ ಹಲಸಿನ ಹಣ್ಣು ಕುಯ್ದಿತ್ತು. ಆ ಹಲಸಿನ ಹಣ್ಣು ತೊಳೆನ 1-2 ಜಾಸ್ತಿ ತಿನ್ಬಿಟ್ಟ ನಮ್ಮ ಹುಡುಗ. ಸ್ಕೂಲಿಂದ ಬಂದ್ಬಿಟ್ಟು ನಾವಿಟ್ಟಿದೀವಿ, 1-2 ಜಾಸ್ತಿ ತಿನ್ಕೊಂಡ್ಬಿಟ್ಟು ಹೊಟ್ಟೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಲೋ ಸುನಿಲ, ಅಲ್ಲಿ ನೋಡಲ್ಲ ಮೇಷ್ಟ್ರು ನೋಡ್ತಿರೋದು ನಮ್ಗೇನೇನೆ ಇತ್ಲಾ ಕಡೆನೇ ನೋಡ್ತಿದಾರ ಕಣೋ. ನಮ್ಮಿಬ್ರಿಗೂ ಕಾಯ್ಕೊಂಡು ಬೇಗ ಹೊರಟು ಬಾರ್ಲಾ ಬಾರ್ಲಾ ಅಂತ ಹೇಳಿರೋನು ನೀನ್ ನನ್ ಮಾತು ಕೇಳಿಲ್ಲ ನೋಡಿಲಿ. ಈಗ ಮೇಷ್ಟ್ರು ಕಾಯ್ಕೊಂಡಿದ್ದಾರೆ, ಪ್ರೇಯರ್ ಎಲ್ಲ ಮುಗ್ದೈತೆ. ಏನ್ಲ ಮಾಡೋದೀಗ? ಲೋ ಒಯ್ತಾರ ಕಣಲ್ಲ. ನೆನ್ನೆನೂ ಹಿಂಗೇನೇನೆ ಲೇಟ್ ಮಾಡ್ಕೊಂಡು ಹೋಗಿದ್ದು, ತಿರ್ಗಾ ಇವತ್ತುನು ಹಿಂಗ್ ಬರಂಗಿಲ್ಲ ನಾಳೆ ಅಂತ ಹೇಳಿದ್ರು. ಆದ್ರೂನು ಹಿಂಗ್ ಲೇಟ್ ಮಾಡಿದೀವಿ, ಏನ್ಲ ಮಾಡೋದೀಗ ಬೈದ್ರೆ? ಲೋ ನನ್ ಮಗನೇ, ಸುಮ್ನೆ ನಡಿ. ಇಲ್ಲೇ ನನಗೆ ಗುಸ 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 ಅಂತ ಮಾತಾಡಿದ್ರೆ ಸರಿ ಆಗಲ್ ಕಣ್ ನಡಿಯೋ. ಮೇಷ್ಟ್ರಿಗೆ ಗೊತ್ತಾಗ್ಬಿಡುತ್ತೆ, ಡೌಟ್ ಬಂದ್ಬಿಡುತ್ತೆ. ನಾನು ಹೇಳ್ತೀನಿ ನಡಿ, ನನಗೆ ಹುಷಾರಿರಲಿಲ್ಲ ಸಾ ಅಂತ ಹೇಳ್ತೀನಿ. ನೋಡೋಣ ಏನಾರ ಒಂದ್ ಹೇಳಿರೆ ಮೇಷ್ಟ್ರ ಏನ್ ಬಯಲ್ಲ. ನಡಿ, ಹುಷಾರಿಲ್ಲ ಅಂದ್ರೆ. ಇಲ್ಲ ಅಂದ್ರೆ ಬೈತಾರ ಕಣಲೋ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಕ್ಳ. ಸುನಿಲ್ ಕುಮಾರ್, ಚಂದನ್, ಯಾಕ್ರೋ ಲೇಟ್ ಮಾಡ್ಕೊಂಡ್ ಬಂದಿದ್ದೀರಾ? ನೆನ್ನೆ ನಿಮ್ಗೆ ವಾರನ್ ಮಾಡಿದ್ದೆ ತಾನೆ. ಇನ್ ಮುಂದೆ ಯಾವತ್ತೂ ಕೂಡ ಲೇಟ್ ಆಗಿ ಬರಬಾರ್ದು. ಪ್ರೇಯರ್ ಮುಂಚೆನೇ ಬಂದಿರಬೇಕು, ಬಂದ್ಬಿಟ್ಟು ಕುತ್ಕೊಂಡಿರ್ಬೇಕು ಅಂತ ಹೇಳಿದ್ದೆ ತಾನೆ. ಆದ್ರೂನು ಇವತ್ತು ಲೇಟ್ ಆಗಿ ಬಂದಿದ್ದೀರಾ. ಏನ್ ರೀಸನ್ ಹೇಳ್ಬೇಕು ನನಗೆ. ದಿನಾಲೂನು ಇದೇ ರೀತಿ ಮಾಡ್ಕೊಂಡ್ ಬಂದ್ರೆ ಸರಿ ಆಗುತ್ತಾ? ನಿಮ್ಮಂತೆ ನಿಮ್ಮ ಮಕ್ಳುಗಳು ಎಲ್ಲಾರು ಬಂದಿದ್ದಾರೆ ತಾನೆ, ನಿಮ್ಮೂರಿಂದಾನೆ ತಾನೆ ಅವ್ರೂ ಬರೋದು. ಅವರೆಲ್ಲ ಬಂದಿದ್ದಾರೆ, ನೀವ್ ಯಾಕೆ ಲೇಟ್ ಆಗಿ ಬರ್ತಿದ್ದೀರಾ ದಿನಾಲೂನು? ಎಷ್ಟ್ ದಿವಸ ನಿಮ್ಗೆ ಹೇಳೋದು? ದಿನಾಲೂನು ಹಿಂಗ್ ಮಾಡ್ಕೊಂಡ್ ಬಂದ್ರೆ ಸರಿ ಆಗುತ್ತಾ ನೀವು? ಇಲ್ಲಿ ನಿಮ್ ನಾಳೆ ಒಂದ್ ಕೆಲಸ ಮಾಡ್ರಿ, ಇಬ್ರಾಳುನು ನಿಮ್ ಪೇರೆಂಟ್ಸಿಗೆ ಕರ್ಕೊಂಡ್ ಬರ್ಬೇಕು ಅಷ್ಟೇನೆ.
ಇಲ್ಲ ಸರ್, ಬೇಗನೆ ನಾನು ಬರ್ತಿದ್ದು ಸರ್. ಏನಂದ್ರೆ ನನಗೆ ಹುಷಾರಿರಲಿಲ್ಲ ಸರ್, ಅದಕ್ಕೆ ಒಂಚೂರು ಲೇಟ್ ಆಯ್ತು ಸರ್, ಅಷ್ಟೇ ನೆನೆ. ಇನ್ನೇನಿಲ್ಲ. ಇವನು ಚಂದು ಇದಾನಲ್ಲ, ಚಂದ್ರನು ನನ್ನ ಜೊತೆ ಬರಕ್ಕೆ ನನ್ಗೇನೆ ಕಾಯ್ಕೊಂಡಿದ್ನ ಸರ್, ಅದಕ್ಕೆ ಅವನು ಪಾಪ ಲೇಟ್ ಮಾಡ್ದ ಸರ್, ಅಷ್ಟೇ ಲೇಟ್ ಆಯ್ತು. ಇಲ್ಲ ಅಂದ್ರೆ ಬೇಗನೆ ಬರ್ತಿದ್ದು ಸರ್. ನಾಳೆಯಿಂದ ಕರೆಕ್ಟಾಗಿ ಬರ್ತೀವಿ ಸರ್, ಪ್ಲೀಸ್ ಸರ್. ಇವತ್ತೊಂದ್ ದಿವಸ ಬಿಡಿ ಸರ್, ಪ್ಲೀಸ್ ಸರ್. ಅಲ್ಲ ಕಣೋ ಸುನೀಲ್ ಕುಮಾರ, ಹುಷಾರಿಲ್ಲ ಅಂತ ಹೇಳ್ತಿದ್ಯಾ? ಏನ್ ಜ್ವರ ಗಿರ ಏನಾರ ಬಂದಿತ್ತೇನಾ? ಹಾಸ್ಪಿಟ್ಲಿಗೆ ತೋರಿಸ್ಲಿಲ್ವಾ? ತೋರಿಸ್ಕೊಂಬಂದೇನೋ? ಹ್ಞೂ ಸರ್, ತೋರಿಸ್ಕೊಂಬಂದೆ. ಏನು ತೊಂದರೆ ಏನಿಲ್ಲ ಸರ್, ಜ್ವರ ಏನಿಲ್ಲ ಸರ್. ಒಂಚೂರು ಹೊಟ್ಟೆ ನೋವ್ತಿತ್ತು, ಟಾನಿಕು ಎಲ್ಲನೂ ಕೊಟ್ಟಿದ್ದಾರೆ ಸರ್, ಏನೂ ಆಗಿಲ್ಲ ಸರ್. ಈಗ ಆರಾಮಾಗಿದ್ದೀನಿ. ಸರಿ ಆಯ್ತು. ತಿರ್ಗಾ ಹಿಂಗ್ ಲೇಟ್ ಮಾಡಬಾರ್ದು. ನಾಳೆಯಿಂದ ಇವತ್ತೇ ನೋಡ್ರಿ, ಇವತ್ತೇ ಕೊನೆ. ಸರಿನಾ? ಇಬ್ರಾಳ್ಗೂನು ಇವತ್ತೇ ಲಾಸ್ಟ್ ವಾರ್ನಿಂಗ್ ನಿಮ್ ಇಬ್ರಿಗೂನು. ತಿರ್ಗಾ ಏನಾದ್ರೂ ಹಿಂಗೆ ಹೊಟ್ಟೆ ನೋವು ಬಂದ್ರೆ, ಹುಷಾರಿಲ್ದಂಗೆ ಆದ್ರೆ ಸುನಿಲ ನನಗೆ ಬಂದ್ಬಿಟ್ಟು ನೀನು ಇನ್ಫಾರ್ಮ್ ಕೊಡಬೇಕು, ಸರಿನಾ? ಇನ್ಫಾರ್ಮ್ ಮಾಡು. ನಾನು ಬೇಕಾದ್ರೆ ನಿಮ್ ಪೇರೆಂಟ್ಸಿಗೆ ಫೋನ್ ಮಾಡ್ಬಿಟ್ಟು ಕಳ್ಸ್ಕೊಡ್ತೀನಿ. ಹಂಗೇನೇನು ಏನಾದ್ರು ಹೊಟ್ಟೆ ನೋವು ಬರ್ತಿದೆ, ಮೇಷ್ಟ್ರು ಬೈತಾರಂತ ಎದ್ರಕಂಡು ಹಂಗೆ ಕುತ್ಕೊಂಡ್ಬಿಟ್ಟಿದ್ಯಾ? ಏನಾದ್ರೂ ತೊಂದರೆ ಆದ್ರೆ ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕು ನೀನು, ಸರಿನಾ? ಸರಿ ಆಯ್ತು, ಹೇಳಿ ಸರ್. ಏನಾದ್ರು ಆದ್ರೆ ಹೇಳ್ತೀನಿ ಸರ್. ಸರಿ ಆಯ್ತು ನಡ್ರಿ, ಬರ್ತೀನಿ ನಡ್ರಿ ಬೇಗ. ಕ್ಲಾಸ್ ರೂಮಲ್ಲಿ ಕುತ್ಕೊಂಡ್ ನಡ್ರಿ, ಬಂದೆ. ಕಣಕರ ಡಿಂಕ. ಲೋ ಸುನಿಲ, ಈ ಹೆಂಗ ಸರ್ರಿಂದ ಬಯಸ್ಕೊಂಡಂಗೆ ಹೆಂಗ ಬಚಾವ್ ಮಾಡ್ಬಿಟ್ಟೆ ಕಣಲ್ಲ. ಟ್ಯಾಂಕ್ಸ್ ಕಣಲೋ, ಇಲ್ಲ ಅಂದ್ರೆ ಸರ್ ಬೈಯರ್ ಕಣಲೋ. ಲೋ ನನ್ ಮಗನೇ ಚಂದು, ನಿನ್ನ ನಡಿಯಲೋ ಪಾಪ ಕಣಲ್ಲ ಸರ್. ನನ್ಗೆ ಹುಷಾರಿಲ್ಲ ಅಂದ ತಕ್ಷಣ ಎಷ್ಟ್ ಚೆನ್ನಾಗಿ ಹೇಳಿರು ನೋಡು. ಹಂಗೇನಾದ್ರು ಆದ್ರೆ, ತಿರ್ಗಾ ಏನಾದ್ರು ಆದ್ರೆ ಹೇಳೋ, ಹಂಗೆ ಹಿಂಗೆ ಅಂತ ಹೇಳಿರು. ಪಾಪ ಕಣಲೋ, ನಡಿಲ್ಲ. ಮೇಷ್ಟ್ರು ಹೇಳಿದ್ ಮಾತು ಕೇಳ್ಬೇಕು ಕಣಲೋ, ನಾವು ತಿರುಗಿ ಮಾತಾಡಬಾರ್ದು. ಇನ್ನೊಂದ್ ದಿವಸ ಹಿಂಗ್ ತಪ್ಪು ಮಾಡ್ಕೊಂಡು ಲೇಟಾಗಿ ಬರ್ಬಾರ್ದು ಕಣಲ್ಲ. ಬೇಗನೆ ಬರ್ಬೇಕು ನಾವು. ಮೇಷ್ಟ್ರು ತಾವ ನೆಮ್ಕೆ ಉಳಿಸ್ಕೋಬೇಕು ಕಣಲೋ. ನಡಿ ಬಿರ್ನೆ. ಪಿಂಕಿ, ಇತ್ಲಾಗ್ ಬಾರೆ. ಅದು ಸುನಿಲ ಚಂದು ಕೂತ್ಕೊಂಡ ಜಾಗ ಕಣೆ. ನೀನ್ ಯಾಕಲ್ಲಿ ಹೋಗ್ ಕುಂತೀಯ? ಬಾರೆ ಸುಮ್ನೆ. ಅವ್ರು ಬಂದ ತಕ್ಷಣ ನೋಡು ಜಗಳ ಆಡ್ತಾರ, ಅಷ್ಟೇನೇನೆ. ಸುಮ್ ಬಂದ್ಬಿಡು. ಪ್ರವೀಣ, ಯಾಕೆ ಹೆಂಗೈತೆ ಮೈಗೆ? ಒಂಚೂರು ನೋಡ್ಕೊಂಡ್ ಮಾತಾಡು. ಏನ್ ಡೆಸ್ಕ್ ಮೇಲೆ ಅವ್ರಿಬ್ರಾಳದೂನು ಕೂತ್ಕೋಬೇಕಂತ ಏನಾರು ಹೆಸರು ಬರ್ದೈತಾ? ಏನ್ ಮೇಷ್ಟ್ರು ಏನಾರು ಹೇಳಿದಾರ? ಲೇಟ್ ಆಗಿ ಬಂದರೆ ಹಿಂದೆ ಕೂತ್ಕೊಳ್ಳಿ ಬಿಡು. ಲೇಟ್ ಆಗಿ ಬಂದ್ರು ಅವ್ರಿಗೆ ಯಾರು ಬಿಟ್ಕೊಡ್ತಾರೆ? ನಾನ್ ಬಿಟ್ಕೊಡಲ್ಲ. ನಾನು ಇಲ್ಲೇನೆ ಕೂತ್ಕೊಳೋದು, ಮುಂದೆನೇನೆ ಕೂತ್ಕೊಳೋದು, ಅಷ್ಟೇನೇನೆ. ಅಲ್ಲಿ ತಾಳ ಅವರು ಏನ್ ಮಾಡ್ತಾರೆ ನೋಡ್ತೀನಿ ನೀನು. ನಾನ್ ಯಾಕೆ ಬಿಟ್ಕೊಡೋಣ? ನಾನ್ ಮುಂಚೆ ಬಂದ್ ಕುಂತಿದ್ದೀನಿ. ಬೇಕಂದ್ರೆ ಅವ್ರು ಬೇಗನೆ ಬರ್ಬೇಕು. ದಿನಾಲೂ ಲೇಟ್ ಆಗಿ ಬಂದ್ಬಿಟ್ಟು ಮೇಷ್ಟ್ರಲ್ಲಿ ಬಯಸ್ಕೊಂಡ್ ಬರ್ತಾರೆ. ಅಂತದ್ರಲ್ಲಿ ನನಗೇನ ಹೇಳಕ್ ಬಂದಿದ್ದಾನೆ ದೊಡ್ಡದಾಗಿ. ಹೋಗಲ್ಲ. ಇಲ್ಲಿ ನೋಡಲ್ಲ ಸುನಿಲ, ಈ ಪಿಂಕಿ ನೋಡು. ನಮ್ ಜಾಗದಲ್ಲಿ ಬಂದ್ ಕುಂತಿರೋದ್ ನೋಡ್ಲಾ ಇಲ್ಲಿ. ಏ ಅಮ್ಮಣಿ ಪಿಂಕಿ, ಯಾಳ ಮ್ಯಾಕೆ ನಮ್ ಜಾಗದಲ್ಲಿ ಯಾಕೆ ಕುಂತ್ಕೊಂಡಿದ್ಯಾ ನೀನು? ನಾವ್ ಕುತ್ಕೊಳ್ಳೋ ಜಾಗ ಇದು. ಯಾಳ ಮ್ಯಾಕೆ ಹಿಂದೆ ಹೋಗು, ನಿನ್ ಜಾಗದಲ್ಲಿ ನೀನ್ ಕುತ್ಕೊ ಹೋಗು. ಯಾಕ ಚಂದ ಹಿಂಗ್ ಮಾತಾಡ್ತಿದ್ಯಾ? ನಿಂದೆ ಡೆಸ್ಕ್ ಅಂತ ಏನಾದ್ರು ಹೆಸರು ಬರ್ದೈತಾ ಅದ್ರ ಮೇಲೆ? ಲೇಟ್ ಆಗಿ ಬಂದಿದ್ಯಾ ತಾನೆ? ನಾವ್ ಮುಂಚೆ ಬಂದಿದೀವಿ, ಕುಂತಿದೀವಪ್ಪ. ಆ ಪಿಂಕಿಗೆ ಯಾಕೆ ಹಿಂದೆ ಹೋಗಂತ ಹೇಳ್ತಿದ್ಯಾ? ನೀನೇ ಹೋಗು ಹಿಂದೆ. ಲೇಟ್ ಆಗಿ ಬಂದಿರೋ ನೀನ್ ತಾನೆ. ದಿನಾಲೂ ಇವನೇನೇನೆ ಲೇಟ್ ಆಗಿ ಬರ್ತಾನೆ. ಇವ್ರೇನೇನೆ ಲೇಟ್ ಆಗಿ ಬಂದ್ಬಿಟ್ಟು ಮೇಷ್ಟ್ರಲ್ಲಿ ಬಯಸ್ಕೊಂತಾರೆ. ಬಂದ್ಬಿಟ್ಟು ಈಗ ಬೇರೆ ದಬಾಕ್ಸಿದ್ದಾರೆ ದೊಡ್ಡದಾಗಿ. ಹೋಗ್ರಲ್ಲೋ, ಹಿಂದೆ ಹೋಗ್ರ ಸುಮ್ನೆ. ನೀವ್ ಎದ್ರ ತಕ್ಷಣ ಎದ್ರಕ್ಕೆ ನಾವೇನ್ ಇದಲ್ಲ. ಹೋಗ್ರಿ ಸುಮ್ನೆ. ಏ ಅಮ್ಮಣಿ ಸೌಮ್ಯ, ಯಾಕೆ ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ಯಾ ಚಂದು ಬಗ್ಗೆ? ಅವ್ನ ಏನ್ ತಪ್ಪು ಮಾತಾಡ್ದ ಅಂತ ಮಾತಾಡ್ತಿದ್ಯಾ? ನಮ್ ಡೆಸ್ಕ್ ಮೇಲೆ ಯಾಕೆ ಬಂದ್ ನೀವು ಕುಂತಿದ್ದೀರಾ? ನಮ್ ಡೆಸ್ಕ್ ತಾನೇ ಅದು. ದಿನಾಲೂ ನಾವು ಕುತ್ಕೊಳ್ಳೋ ಜಾಗ ಅಪ್ಪ. ನಾವು ಕುತ್ಕೊಳ್ಳೋ ಜಾಗದಲ್ಲಿ ನೀನ್ ಯಾಕೆ ಬಂದ್ ಕುಂತೀಯ? ಇವಳು ಫ್ರೆಂಡ್ ಏನ ಬಂದ್ ಕುಂತಿರೋದು. ಇವ್ ಫ್ರೆಂಡ್ಗೆ ಹೇಳಿ ಇವಳು ಕಳಿಸ್ಬೇಕು. ಅಂತದ್ರಲ್ಲಿ ದೊಡ್ಡದಾಗಿ ಬೇರೆ ಹೇಳಕ್ ಬಂದಾಳೆ ಇಲ್ಲಿ. ಕಣ, ನಾವ್ ಬಿಡಲ್ಲ ಅಂದ್ರೆ ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ ಕಣ. ನೀನ್ ಏನಾರ ಮಾಡ್ಕ, ಮೇಷ್ಟ್ರು ಬರ್ಲಿ ಕಣ. ನಿಮ್ ಇಬ್ರ ಮೇಲೂ ಹೇಳಿಲ್ಲ ಅಂದ್ರೆ ಕೇಳು. ಲೇಟ್ ಆಗಿ ಬಂದ್ಬಿಟ್ಟು ಇವ್ರದೇನೇ ಜೋರ್ ಆಗ್ತೈತೆ. ಯಾಕ ಹೋಗಿ ಹಿಂದೆ ಕುತ್ಕೊ ಹೋಗ್ರಿ. ಹಿಂಗೆ ನೋಡು, ಇವಾಗ್ಲೇ ಹೇಳ್ತಿದ್ದೀನಿ. ಯಾಕ ನಿಂದ ಅತಿ ಆಯ್ತು. ದಿನಾಲೂ ಜಗಳ ಕಾಯ್ಕೊಂಡ್ ಬರ್ತೀಯ ನನ್ ಮೇಲೆ. ಬೇಕು ಅಂತಾನೆ ಜಗಳ ಮಾಡೋದಕ್ಕೆ ಕುಂತಿದ್ಯಾ ನಮ್ ಡೆಸ್ಕ್ ಹತ್ರ ಹೋಗ್ಬಿಟ್ಟು. ನಾನ್ ಏನಿಲ್ಲ, ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತೀನಿ ಅಷ್ಟೇನೆ. ಯಾಕ ಅರೆ ಹೊಡಿಯಕ್ಕೆ ಹುಡುಗಿ ಯಾಕ ನನ್ ಮೇಲೆ ದಿನಾಲೂ ಜಗಳ ಕಾಯ್ಕೊಂಡ್ ಬರ್ತಾಳೆ? ಯಾಕ ಹೋಗಿ ಹಿಂದೆ ಸುಮ್ನೆ. ಹೋಗಲ್ಲ, ಯಾರು ಎದುರ್ತಾರೆ? ನಿಮ್ಮ ಅಜ್ಜಿ ಏನ್ ಆಕಾಶದಿಂದ ಉದ್ರ ಬರುತ್ತಾ? ನಾನು ಕರ್ಕೊಂಡ್ ಬರ್ತೀನಿ, ಹೋಗು. ನಾನು ನಮ್ಮ ಅಪ್ಪ ಹಿಂಗೆ, ಇಲ್ಲ ನಮ್ಮ ಅಮ್ಮ ಹಿಂಗ್ ಕರ್ಕೊಂಡ್ ಬರ್ತೀನಿ. ನಿನ್ ಮೇಲೆ ಚಾಡಿ ಹೇಳ್ತೀನಿ. ಇವನು ಕರ್ಕೊಂಡ್ ಬಂದ ತಕ್ಷಣ ನಾವ್ ಎದರ್ಕೋಬೇಕು. ಸುನಿಲ, ಚಂದನ್, ತಿರ್ಗಾ ಏನ್ರ ನಿಮ್ ಗಲಾಟೆ? ತಿರ್ಗಾ ಯಾಕ್ರ ಗಲಾಟೆ ಮಾಡ್ತಿರೋದು? ಆಫೀಸ್ ರೂಮ್ವರೆಗೂ ಕೇಳ್ತೈತಲ್ರೋ ನೀವು ಗಲಾಟೆ ಮಾಡ್ತಿರೋದು? ಬಂದಿರೋದೇ ಲೇಟ್ ಆಗಿ ಬಂದ್ಬಿಟ್ಟು ಹೋಗಿ ಕುತ್ಕೊಂಡದಲ್ಲ. ಯಾಕ್ರ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗ್ರಿ ಹಿಂದೆ ಕುತ್ಕೊ ಹೋಗ್ರ. ಸರ್ ಮತ್ತೆ ಏನ್ ಗೊತ್ತಾ ಸರ್, ಇವ್ರಿಬ್ರಾಳು ಲೇಟ್ ಆಗಿ ಬಂದ್ಬಿಟ್ಟು ಸರ್, ನಮ್ಗೇನೇನೆ ನಮ್ ಜಾಗ ಇದು, ಎದ್ದೋಗ್ರಿ ಹಿಂದೆ, ಹಂಗೆ ಹಿಂಗೆ ಅಂತಿದಾರಲ್ಲ ಸರ್. ಇವ್ರು ಬಂದ ತಕ್ಷಣ ನಾವ್ ಬಿಟ್ಕೊಡ್ಬೇಕಾ ಸರ್? ನೋಡಿ ಸರ್, ಹಂಗಂತ ಹೇಳಿದಕ್ಕೇನೇನೆ ಜಗಳ ಆಡ್ತಿದಾರೆ ಸರ್. ನಮ್ಗೇನೇನೆ ಹೆಂಗ್ ಬೇಕಂಗ್ ಬೈತಿದಾರೆ. ಪಿಳ್ಳೆ ಅದು ಇದು ಅಂತ ಎಲ್ಲ ಬೈತಿದಾರಲ್ಲ ಸರ್. ಲೋ ಸುನಿಲ, ನೋಡ್ದೇನಲ್ಲ ಈ ಪಿಳ್ಳೆ ಹೆಂಗ್ ಹೇಳ್ತಾಳೆ ಚಾಡಿನ ನಮ್ಮ ಮೇಲೆ. ಪರವಾಗಿಲ್ಲ ಕಣ ಈ ಪಿಳ್ಳೆ. ಐತೆ ತಡಿಲ್ಲ ಅವಳಿಗೆ ಒಂಚೂರು. ಚಂದು, ಅವಳು ಯಾಕೆ ಅತಿ ಆಯ್ತು ಕಣಲ್ಲ. ಬರ್ಲಿ ತಡಿ, ಆಮೇಲೆ ಆಚೆ ಕಡೆ ಬರ್ಲಿ ತಡಿ. ಮೇಷ್ಟ್ರು ಹೋಗ್ಲಿ, ಐತೆ ಅವಳಿಗೆ. ಸುನಿಲ್ ಕುಮಾರ, ಚಂದನ್, ಯಾಕ್ರ? ಯಾಕೆ ತಿಂದಿದ್ದು ಹೆಚ್ಚಾಯ್ತೇನ್ರ ನಿಮ್ದು?
ಬಂದಿರೋದೇ ಸ್ಕೂಲಿಗೆ ಲೇಟಾಗಿ ಬರ್ತೀರಾ ದಿನಾಲೂನು. ಅದನ್ನ ಬಂದ್ಬಿಟ್ಟು ಕುತ್ಕೊಂಡು ಏನಾರ ಓದ್ಕೊಳ್ಳೋಣ ಬರ್ಕೊಳ್ಳೋಣಂದಲೇ ತಿರ್ಗಾ ಜಗಳ ಬೇರೆ ಆಡ್ತೀರಾ. ಹಾ, ಯಾಕೆ ತಿಂದಿದ್ಗಳು ಹೆಚ್ಚಾಯ್ತೆ ಅಂತ ನಿಮ್ಗೆ? ಲೋ ಚಂದು ಬಾರಲ್ಲ, ಸರ್ ಬೈತಾರ್ ಕಣೋ, ಹಿಂದೆನೆ ಕುತ್ಕೊಂಡ್ ನಾನು ನಡಿ. ದಿನಾಲೂನು ಬೇಗ ಬರ ನೀನ್ ಮೇಲಿಂದ. ತಿರ್ಗಾ ಹಿಂಗೆ ಲೇಟ್ ಆದ್ರೆ ದಿನಾಲೂನು ಮೇಷ್ಟ್ರ ತಾವ್ ಬಯಸ್ಕೋಬೇಕಾಗುತ್ತೆ ಕಣಲೋ. ನಡಿ ಹಿಂದೆ ಕುತ್ಕೊಂಡು ನಡಿ, ಸುಮ್ನೆ ಹೋಗಿ.